ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಎಥಿಕ್ಸ್ ಮತ್ತು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಆಗಿ ಒಂದು ಆರ್ಟಿಕಲ್ ಇದೆ. ಸೊ IIT ಬಂದಿರುವಂಥ ಒಬ್ಬರು ಇಂಜಿನಿಯರ್, ಅಂದರೆ ತೆಲಂಗಾಣದಲ್ಲಿರುವಂಥ ಒಬ್ಬರು ಇಂಜಿನಿಯರ್ ಏನು ಮಾಡಿದ್ದಾರೆ, ಅವ್ರನ್ನ ಮುಂಬೈ ಪೊಲೀಸವರು ಡಿಟೈನ್ ಮಾಡಿದ್ದಾರೆ. ಏನಕ್ಕೋಸ್ಕರ ಡಿಟೈನ್ ಮಾಡಿದ್ದಾರೆ ಅಂದರೆ, ಅವರು ವಿರಾಟ್ ಕೊಹ್ಲಿ ಇನ್ಫ್ಯಾಂಟ್ ಡಾಟರ್ನ ರೇಪ್ ಮಾಡ್ತೀವಿ ಅಂತ ಹೇಳಿ ಥ್ರೆಟನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇವರನ್ನು ಡಿಟೈನ್ ಮಾಡಿದ್ದಾರೆ. ಏನಕ್ಕೋಸ್ಕರ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ, ಇವರು ಪಾಕಿಸ್ತಾನ್ಗೆ, ಕ್ರಿಕೆಟ್ ಟೀಮು ಪಾಕಿಸ್ತಾನ್ಗೆ ಲಾಸ್ ಆಗಿದ್ದರಿಂದ, ಅಂದರೆ ಸೋತಿದ್ರಿಂದ ಏನಾಗಿದೆ, ಸೊ ಇವರು ಈ ಒಂದು ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಈ ಸ್ಟೇಟ್ಮೆಂಟ್ ಕೊಡೋದು ರಾಂಗ್ ಅಂತ ಹೇಳ್ಬಿಟ್ಟು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇವರು ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಫೇಕ್ ಐಡಿನ ಕ್ರಿಯೇಟ್ ಮಾಡಿದ್ದಾರೆ. ಫೇಕ್ ಐಡಿನ ಕ್ರಿಯೇಟ್ ಮಾಡಿ ಈ ರೀತಿ ಟ್ವೀಟನ್ನು ಸೆಂಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಫೇರ್ ಆ್ಯಕ್ಚುಲಿ ಅಂತ ಹೇಳ್ಬಿಟ್ಟು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋವಂಥದ್ದು ಏನಂದರೆ, ಇನ್ನೋಸೆಂಟ್ ಮೆಮೋಸು ಮತ್ತು ಜೋಕ್ಸು, ಸೆಲೆಬ್ರಿಟೀಸ್ ವಿರುದ್ಧವಾಗಿ ಇನ್ನೋಸೆಂಟ್ ಮೆಮೋಸ್ ಮತ್ತು ಜೋಕ್ಸ್ನ ಅಲೋ ಮಾಡ್ತಾರೆ. ಬಟ್ ಆಬ್ಸೆನ್ಸ್ ಅಥವಾ ಥ್ರೆಟನಿಂಗ್ ಮೆಸೇಜ್ ಇರುತ್ತಲ್ವ, ಅದು ಇಲ್ಲೀಗಲ್ ಅಂತಲೇ ಹೇಳ್ಬೋದು. ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪಬ್ಜ್, ಮಿರ್ಜಾಫರ್, ಎಲ್ಲರೂ ಕೂಡ ಇದನ್ನು ಮಾಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕೊಹ್ಲಿ ಏನು ಮಾಡಿದ್ದಾರೆ ಅಂದರೆ, ಇವರು ಅಗೇನ್ಸ್ಟಾಗಿ ಸ್ಟ್ಯಾಂಡಪ್ ಆಗಿದ್ದಾರೆ. ಸೊ ಈ ಸೈಬರ್ ಬುಲ್ಲಿಂಗ್ ವಿರುದ್ಧವಾಗಿ ಇವರು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಸೊ ಇಟ್ ಈಸ್ ಬೆಟರ್ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಏನಿದಾರಲ್ವ, ಅವರು ಈ ಥರ ಒಂದು ಪ್ರಾಬ್ಲಮ್ಸ್ ಏನಾಗ್ತಿರುತ್ತೆ, ಸೈಬರ್ ಬುಲ್ಲಿಂಗ್ ಇರುತ್ತಲ್ಲ, ಅದನ್ನು ಕಾಂಬ್ಯಾಟ್ ಮಾಡೋದಕ್ಕೆ ಫೈನ್ ಟ್ಯೂನ್ ಆಲ್ಗರಿದಮನ್ನು ಡೆವಲಪ್ ಮಾಡಬೇಕಂತಲೇ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಲ್ಯಾಕ್ಸ್ ಆಫ್ ರುಪೀಸು ಲಾಸ್ ಆಗುತ್ತೆ. ಈ ಗ್ಯಾಮ್ಲಿಂಗ್ ಆ್ಯಪ್ಸ್ ಏನಿರುತ್ತಲ್ವ, ಅದರಿಂದ ಏನಾಗುತ್ತೆ, ಲ್ಯಾಕ್ಸ್ ಆಫ್ ರುಪೀಸು ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ವರ್ಸಸ್ ಕಂಪ್ಯಾಷನ್, ಅಂದರೆ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಮತ್ತು ಕಂಪ್ಯಾಷನ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಹೇಗಿರಬೇಕು ಅಂದರೆ, ವೀಕರ್ ಸೆಕ್ಷನ್ಸ್ಗೆ ಅವರ ಪರವಾಗಿರಬೇಕು. ಸೊ ಅವ್ರಿಗೆ ಸಪೋರ್ಟ್ ಮಾಡೋ ಥರ ಇರಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಗುಜರಾತಲ್ಲಿ ಈ ಒಂದು ಬ್ರಿಕ್ ವರ್ಕರ್ಸ್ ಏನಿದಾರಲ್ವ, ಅವರಿಗೆ ಮಿನಿಮಮ್ ವೇಜ್ ಎಷ್ಟು ಕೊಡ್ತಿರ್ತಾರೆ ಅಂದರೆ, 293 ರೂಪಾಯಿ, 293 ರುಪೀಸ್ನ 1100 ಬ್ರಿಕ್ಸ್, ಒಂದು ದಿನಕ್ಕೆ 1100 ಬ್ರಿಕ್ಸ್ ಅಂದರೆ 1100 ಬ್ರಿಕ್ಸನ್ನು ಮಾಡಿದ್ರೆ ಅವರಿಗೆ 293 ರುಪೀಸ್ ಮಿನಿಮಮ್ ವೇಜ್ ಆಗಿ ಕೊಡ್ತಿರ್ತಾರೆ. ಬಟ್ ಆದರೆ ಇದು ತುಂಬ ಕಷ್ಟ ಆಗ್ತಿರುತ್ತೆ. ಸೊ ವರ್ಕರ್ಸ್ ಏನು ಮಾಡ್ತಾರೆ, ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಅಲ್ಲಿ ರಿಪ್ರೀವ್ ಮಾಡಿ ಅಂತ ಕೇಳ್ತಾರೆ. ಸೊ ಮಹಾತ್ಮ ಗಾಂಧಿ ಲೇಬರ್ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ಒಂದು ಸೈಂಟಿಫಿಕ್ ಸ್ಟಡಿನ ಕಂಡಕ್ಟ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಏನು ಫೈಂಡ್ ಔಟ್ ಮಾಡ್ತಾರೆ ಅಂದರೆ, 8 ಅವರ್ಸಲ್ಲಿ ಸಿಂಗಲ್ ವರ್ಕರ್ ಒಬ್ಬರು ಜಸ್ಟ್ 490 ಬ್ರಿಕ್ಸನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಅಂತ ಹೇಳ್ತಾರೆ. ಆದರೂ ಕೂಡ ಗೌರ್ಮೆಂಟು ಈ ನಂಬರನ್ನು ಚೇಂಜ್ ಮಾಡಲ್ಲ. ಸೊ ಆಗ ಹೈಕೋರ್ಟಿಗೆ ಹೋಗ್ತಾರೆ ವರ್ಕರ್ಸು. ಅವರು 13 ಇಯರ್ಸ್ ಆದಮೇಲೆ ಲೀಗಲ್ ಅಡ್ಮಿನಿಸ್ಟ್ರೇಟಿವ್ ಬ್ಯಾಟಲ್ ಆದಮೇಲೆ ಏನು ಮಾಡ್ತಾರೆ, ಒಂದು ಅಮೌಂಟನ್ನು ಚೇಂಜ್ ಮಾಡ್ತಾರೆ. 1100 ಬ್ರಿಕ್ಸ್ ಇದ್ದಿದ್ದನ್ನು 490 ಬ್ರಿಕ್ಸಿಗೆ ಚೇಂಜ್ ಮಾಡ್ತಾರೆ. ಸೊ ಅವರಿಗೆ ಕೊಡೋಂಥ ರೆಂಟು ಸ್ಯಾಲ್ರಿ ಎಷ್ಟಿರುತ್ತೆ, 293 ಪರ್ ಡೇ ಇರುತ್ತೆ. ಸೊ ಇಲ್ಲಿ ನಾವು ಈ ಎಕ್ಸಾಮ್ ಪಾಯಿಂಟಿಗೆ ನಮಗೆ ಏನು ಯೂಸ್ ಆಗುತ್ತೆ ಅಂದರೆ, ಸೊ ಸಿವಿಲ್ ಸರ್ವೆಂಟ್ಸ್ ಏನಿರ್ತಾರಲ್ವ, ಅವರು ವೀಕರ್ ಸೆಕ್ಷನ್ಗೆ ಏನು ಅವಶ್ಯಕತೆ ಇದೆ, ಅವರ ಪ್ರಾಬ್ಲಮ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತು ಸಿವಿಲ್ ಸರ್ವೆಂಟ್ಸು ಇವನ್ ಎಲ್ಲದನ್ನು ಕೂಡ ಸೈಂಟಿಫಿಕ್ ಔಟ್ಲೈಕಲ್ಲಿ ನೋಡಬೇಕು. ಎಕನಾಮಿಕ್ ಪ್ರಾಬ್ಲಮ್ಸನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಸಿವಿಲ್ ಸರ್ವೆಂಟ್ಸ್ ಹ್ಯಾಬಿಟ್ ಹೇಗಿರಬೇಕು ಅಂದರೆ, ಅವರು ಒಂದು ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋ ಥರ ಇರಬೇಕು. ಸೊ ಆ್ಯಕ್ಷನ್ ತೊಗೊಳ್ಳೋದ್ರ ಜೊತೆಗೆ ಅವರು ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಅವ್ರ ಆ್ಯಕ್ಷನ್ ಏನಾದ್ರು ವರ್ಕರ್ಸ್ ವಿರುದ್ಧವಾಗಿ ಇತ್ತು ಅಂದರೆ, ಅದು ಲಿಟಿಗೇಷನ್ಗೆ ಕಾರಣ ಆಗ್ಬೋದು ಮತ್ತು ಜುಡಿಷಿಯಲ್ ಓವರ್ ರೀಚಿಗೂ ಕಾರಣ ಆಗ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ಳೋದಕ್ಕೂ ಮುಂಚೆ ಅದನ್ನು ಥಿಂಕ್ ಮಾಡಿ, ಅದರಿಂದ ಏನೇನು ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ ತೊಗೊಳ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಜುಡಿಷಿಯಲ್ ಡಿಲೇ. ಏನಿದು ಜುಡಿಷಿಯಲ್ ಡಿಲೇ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 1997 ಉಪ್ಹಾರ್ ಥಿಯೇಟರಲ್ಲಿ ಒಂದು ಫೈರ್ ಟ್ರ್ಯಾಜಿಡಿ ನಡೆಯುತ್ತೆ. ಅಲ್ಲಿ 59 ಪೀಪಲ್ಸು ಡೆತ್ ಆಗಿರುತ್ತೆ. ಸೊ ಅದಕ್ಕೆ 2021 ಅಂದರೆ ನಿಯರ್ಲಿ 25 ಇಯರ್ಸ್ ಆದಮೇಲೆ ಓನರನ್ನು ಅವರು 7 ಇಯರ್ಸು ಜೈಲಿಗೆ ಕಳಿಸ್ತಾರೆ. ಸೊ ಇದಕ್ಕೆ ರೀಸನ್ ಏನು, ಯಾಕೆ ಇಷ್ಟು ಲೇಟ್ ಆಯಿತು, 25 ಇಯರ್ಸ್ ಡಿಲೇ ಆಗಿದೆ ಅಂದರೆ, ಒಂದು ಪ್ರಾಪರ್ ಲೀಗಲ್ ಫ್ರೇಮ್ವರ್ಕು ಇಲ್ದಲೇ ಇರೋದು, ಮತ್ತು ಡ್ಯುಯಲ್ ಲಯಬಿಲಿಟಿನ ಫಿಕ್ಸ್ ಮಾಡೋದಕ್ಕೆ ಲೀಗಲ್ ಫ್ರೇಮ್ವರ್ಕ್ ಇಲ್ಲ. ಸೆಕೆಂಡ್ ಥಿಂಗ್ ಏನು ಅಂದರೆ,
ಈ ಒಂದು ಎವಿಡೆನ್ಸ್ ಏನೇನಿರುತ್ತಲ್ಲ ಅದನ್ನು ಇವರು ರಿಚ್ ಪರ್ಸನ್ ಆಗಿರೋದ್ರಿಂದ ಅದನ್ನು ಡೈವರ್ಟ್ ಮಾಡ್ತಿರ್ತಾರೆ, ಟೆಂಪರ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಜುಡಿಷಿಯರಿ ಏನಿದೆ ಅದು ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಒಂದು ಲೀಗಲ್ ಫ್ರೇಮ್ವರ್ಕ್ ಇಲ್ದಿರೋದು, ಇನ್ನೊಂದು ಎವಿಡೆನ್ಸನ್ನು ಇವರು ಪರ್ಸನ್ಸ್ ಏನು ಮಾಡ್ತಿರ್ತಾರೆ, ಡಿವಿಯೇಟ್ ಮಾಡ್ತಿರ್ತಾರೆ. ಸೊ ಎರಡೂ ರೀಸನಿಂದ ಇದು ಡಿಲೇ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಪಾಯಿಂಟನ್ನು ತೊಗೊಂಡಾದ್ರೆ 1971 ಸಸ್ದಾರ್ ಬಿಸ್ವಾ ಅನ್ನೋರು 3000 ರೂಪೀಸನ್ನು ರಾಮಾದೇವಿ ಅವರಿಂದ ತೊಗೊಂಡಿರ್ತಾರೆ. ಸೊ ಆದರೆ ಇವರು ಇದನ್ನು ವಾಪಸ್ ಕೊಡೋದಿಲ್ಲ. ಸೊ 2021 ಸುಪ್ರೀಂ ಕೋರ್ಟು ಒಂದು ವರ್ಡಿಕ್ಟನ್ನು ಡಿಲೇ ಮಾಡುತ್ತೆ, ಅದು 50 ಇಯರ್ಸ್ ಆದಮೇಲೆ. ಸೊ ಏನಂತ ಹೇಳುತ್ತೆ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಯಾಕೆ ಇಷ್ಟು ಡಿಲೇ ಆಗುತ್ತೆ ಅಂದರೆ, ಒಂದು ಸಿವಿಲ್ ಪ್ರೊಸೀಜರ್ ಕೋಡು ಕರೆಕ್ಟಾಗಿರಲ್ಲ, ಮತ್ತು ಇದ್ರ ವಿರುದ್ಧವಾಗಿ ತುಂಬ ಅಪೀಲ್ಸ್ ಬರ್ತಾ ಇರುತ್ತೆ. ಈಗ ಒಂದ್ಸಲಿ ಅದು ವರ್ಡಿಕ್ಟ್ ಬಂದಿದೆ ಅಂತ ಅಂದ್ಕೊಳ್ಳಿ, ಅದ್ರ ವಿರುದ್ಧವಾಗಿ ಮತ್ತೆ ಇನ್ನೊಂದು ಅಪೀಲ್ ಬರುತ್ತೆ. ಸೊ ಹಾಗಾಗಿ ಏನಾಗ್ತಿದೆ, ಇದು ತುಂಬ ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿ ಏನಂತ ಪಾಯಿಂಟ್ಸನ್ನು ತಿಳ್ಕೊಳ್ಬೇಕಾಗುತ್ತೆ ಅಂದರೆ, ಒಂದು ಜಸ್ಟಿಸ್ ಹರಿಡ್ ಈಸ್ ಜಸ್ಟಿಸ್ ಬರೀಡ್ ಅಂತಲೇ ಹೇಳ್ಬೋದು. ನಾವು ಎಷ್ಟು ಹರಿ ಮಾಡ್ತೀವಿ, ಎಷ್ಟು ಜಸ್ಟಿಸ್ ಬೇಗ ಅಂತೀವಿ, ಬೇಗ ಸಿಗಬೇಕು ಅಂತೀವಿ, ಅಷ್ಟೇ ಅದು ಲೇಟ್ ಆಗುತ್ತೆ ಅಥವಾ ಅದು ರಿಯಲ್ ಜಸ್ಟಿಸು ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೇಡ್ ಅಂತಲೇ ಹೇಳ್ಬೋದು. ಈಗ ಜಸ್ಟಿಸ್ ಡಿಲೇ ಆಗ್ತಿದೆ ಅಂದರೆ ಅದು ಡಿಲೇ ಆದಂಗೆ ಲೆಕ್ಕ ಅಂತಲೂ ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಏನೋ ಒಂದು ಕ್ರೈಮ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಮಾಡಿರೋಲ್ಲೋ ಗೊತ್ತಿಲ್ಲ. ಸೊ ಅವರು ಜಸ್ಟ್ ಒಂದು ಅಪವಾದ ಬಂದಿರುತ್ತೆ, ಬಟ್ ಅವ್ರದ್ದು ಕೇಸ್ ಸಾಲ್ವ್ ಆಗೋವರೆಗೂ ಅವ್ರನ್ನ ಕೈದಿ ಅಂತ ಹೇಳ್ಬಿಟ್ಟು ಅವರ ಒಂದು ಕಸ್ಟಡಿನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವರು ಇಫ್ ಇನ್ ಕೇಸ್ ಏನಾದರೂ 20 ಇಯರ್ಸ್ ಆದಮೇಲೆ ಅವರು ಕೈದಿ ಅಲ್ಲ, ಅವರು ನಿರಪರಾಧಿ ಅಂತ ಗೊತ್ತಾದರೆ ಅವರು ಈ ಒಂದು 20 ಇಯರ್ಸ್ ಏನು ಶಿಕ್ಷೆ ಅನುಭವಿಸಿರ್ತಾರಲ್ಲ ಆ ಒಂದು ಟೈಮನ್ನು ಯಾರು ವಾಪಸ್ ಕೊಡ್ತಾರೆ? ಸೊ ಅವ್ರು ಏನು ಕ್ರೈಮ್ ಮಾಡಿಲ್ಲ ಅಂದರೂ ಕೂಡ 20 ಇಯರ್ಸ್ ಅವರು ಶಿಕ್ಷೆ ಅನುಭವಿಸ್ದಂಗೆ ಆಯ್ತಲ್ವಾ. ಸೊ ಇದು ತುಂಬ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಜಡ್ಜಸ್ನ ವೇಕೆನ್ಸಿ ಆಫ್ ದ ಜಡ್ಜಸ್ನ ಫಿಲ್ ಮಾಡೋದ್ರಿಂದ ಈ ಒಂದು ಜಸ್ಟಿಸು ಬೇಗ ಸಿಗೋದಿಲ್ಲ. ಅದ್ರ ಜೊತೆಗೆ ಈ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆಯಲ್ಲ ಅದನ್ನು ಕೂಡ ಅಮೆಂಡ್ ಮಾಡಬೇಕು. ಲೂಪೋಲ್ಸ್ ಮತ್ತು ಡಿಲೇಸ್ ಏನಿದೆಯಲ್ಲ ಅದನ್ನು ಸಾರ್ಟ್ಔಟ್ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಿವಿಲ್ ಪ್ರೊಸೀಜರ್ ಕೋಡನ್ನು ಕೂಡ ಅಮೆಂಡ್ ಮಾಡಬೇಕು ಅಂತ ಹೇಳಿ ಇವರು ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ರಿಸರ್ವೇಷನ್ ಇನ್ ಪ್ರೈವೇಟ್ ಸೆಕ್ಟರ್ ಜಾಬ್ಸ್. ಸೊ ಇಲ್ಲಿ ಹರಿಯಾಣ ಗೌರ್ಮೆಂಟ್ ಏನು ಮಾಡಿದೆ, 75% ರಿಸರ್ವೇಷನನ್ನು ಲೋಕಲ್ಸಿಗೆ ಕೊಟ್ಟಿದೆ. ಅಂದರೆ ಪ್ರೈವೇಟ್ ಸೆಕ್ಟರ್ ಜಾಬ್ಸಲ್ಲಿ 75% ಲೋಕಲ್ ಪೀಪಲನ್ನೇ ತೊಗೊಳ್ಬೇಕು ಅಂತ ಹೇಳಿ ಹರಿಯಾಣ ಗೌರ್ಮೆಂಟು ರಿಸರ್ವೇಷನನ್ನು ತೊಗೊಂಡು ಬಂದಿದೆ. ಯಾವ ಒಂಥರ ಜಾಬ್ದಲ್ಲಿ ಅಂದರೆ ಈಗ 30,000 ಸ್ಯಾಲ್ರಿ ಇರೋವರೆಗೂ ಎಲ್ಲ ಒಂದು ಜಾಬ್ಸಲ್ಲೂ ಕೂಡ 30,000ದವರೆಗೂ ಯಾವ ಜಾಬ್ಸಲ್ಲಿ ಸ್ಯಾಲ್ರಿ ಇದೆ ಆ ಎಲ್ಲ ಜಾಬ್ಸಲ್ಲೂ ಕೂಡ 75% ರಿಸರ್ವೇಷನನ್ನು ಪ್ರೈವೇಟ್ ಸೆಕ್ಟರ್ಗೆ ಅಂದರೆ ಲೋಕಲ್ ಪೀಪಲ್ಗೆ ಕೊಡಬೇಕಂತ ಹೇಳಿ ಹೇಳ್ತಿದ್ದಾರೆ. ಇದು ಯಾವಾಗಿಂದ ಎಫೆಕ್ಟ್ ಆಗುತ್ತೆ ಅಂದರೆ Jan 2022 ಇಂದ ಎಫೆಕ್ಟಿಗೆ ಬರುತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕೂಡ ಇದೇ ರೀತಿಯಾದಂಥ ಲಾಸ್ನ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತಿದೆ. ಸೊ ಇದರಲ್ಲಿರೋವಂಥ ಇಶ್ಯೂ ಏನು ಅಂದರೆ, ಒಂದು ಫ್ರೀಡಮ್ ಆಫ್ ಪ್ರೊಫೆಷನ್ನು ಮತ್ತು ರೈಟ್ ಟು ಮೂವ್ ರಿಸೈಡ್ ಇನ್ ಎನಿವೇರ್ ಇನ್ ಇಂಡಿಯಾ. ಸೊ ಇದು ವೈಲೇಟ್ ಆಗುತ್ತೆ. ಮತ್ತು ಕಂಪನಿಗೆ ಬೆಸ್ಟ್ ಟ್ಯಾಲೆಂಟೆಡ್ ಪರ್ಸನ್ನ ಹೈಯರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡ್ಯೂ ಟು ದ ಡೊಮಿಸೈಲ್ ರಿಕ್ವೈರ್ಮೆಂಟು. ಮತ್ತು ಪೊಲಿಟಿಸೈಸೇಷನ್ ಆಫ್ ದ ಮೈಗ್ರೆಂಟ್ ಇಶ್ಯೂ. ಸೊ ಮೈಗ್ರೆಂಟ್ ಇಶ್ಯೂ ಏನಿದೆಯಲ್ಲ ಅದು ಪೊಲಿಟೈಸೇಷನ್ ಆಗುತ್ತೆ. ಸೊ ಜಾಬ್ನ ಕ್ರಿಯೇಟ್ ಮಾಡೋದ್ರ ಬದಲು ಇಲ್ಲೇನಾಗುತ್ತೆ, ಪೊಲಿಟಿಕಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ನೋಬೆಲ್ ಪ್ರೈಸ್ 2021 ಫಾರ್ ದ ಎಕನಾಮಿಕ್ಸಿಗೆ ನೋಬೆಲ್ ಪ್ರೈಸ್ ಬಂದಿದೆ. ಸೊ ಯಾವ ಒಂದು ವಿಷಯಕ್ಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಇಮಿಗ್ರೇಷನ್ ಏನಾಗ್ತಿದೆಯಲ್ಲ ಅದರಿಂದ ನೇಟಿವ್ ಬಾರ್ನ್ ವರ್ಕರ್ಸ್ದು ವೇಜಸ್ಸು ಕಡಿಮೆ ಆಗಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಯಾಕೆ ಕಡಿಮೆ ಆಗಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಮಿಗ್ರೇಷನ್ ಆಗ್ತಿದೆ, ತುಂಬ ಜನ ನಾವಿರುವಂಥ ಏರಿಯಾಗೆ ಬರ್ತಿದ್ದಾರೆ ಅಂತ ಅಂದರೆ ಅಲ್ಲಿ ಅವರಿಗೆ ಗೂಡ್ಸ್ ಮತ್ತು ಸರ್ವಿಸಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದಾಗ ಆಟೋಮೆಟಿಕಲಿ ಇವರಿಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ನೇಟಿವ್ ಬಾರ್ನ್ ವರ್ಕರ್ಸಿಗೆ. ಸೊ ಈ ರೀತಿಯಾಗಿ ಅಲ್ಲಿರೋಂಥ ಒಂದು ವೇಜಸ್ಸು ಕಡಿಮೆ ಆಗಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ವೇಜಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅವರ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ವರ್ಕರ್ಸ್ ಇರ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಟ್ರೇಡ್ ಮಾಡ್ತಿರೋರು ಇರ್ಬೋದು. ಸೊ ಇವರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರಿಗೆ ಗೂಡ್ಸ್ ಇರ್ಬೋದು, ಸರ್ವೀಸಸ್ ಇರ್ಬೋದು, ಡಿಮ್ಯಾಂಡ್ ಜಾಸ್ತಿ ಆದಾಗ ಅವರಿಗೆ ಬೆಲೆನೂ ಕೂಡ ಹೆಚ್ಚಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.